ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾವು ಬಳುಚು ಅಂತ ಕರಿತೀವಿ, ಕೆಲವೊಬ್ಬರು ಚಿಪ್ಪಿಕಲ್ ಅಂತ ಕರೀತಾರೆ. ಅದರದ್ದು ಸಾಂಬಾರು ಮಾಡೋದು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಏನೇನು ಸಾಮಗ್ರಿಗಳನ್ನು ಬೇಕಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಬೀಜ 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಬಡಸೊಪ್ಪು ಅಂದರೆ ಸೋಂಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ನಾನಿಲ್ಲಿ 3 ತೋರಿಸ್ತೀನಿ. ಏನು ಕೊತ್ತಂಬರಿಯನ್ನು 1% ತೊಗೊಂಡ್ರೆ ಅದರ ಅರ್ಧದಷ್ಟು ಸೋಂಪು ಅಂದರೆ ಬಡಸೊಪ್ಪು, ಹಾಗೆ ಅದರದ್ದು 1/4 ಭಾಗದಷ್ಟು ಜೀರಿಗೆ ತೊಗೊಳ್ಬೇಕು. ಹಾಗೆ ನಾನಿಲ್ಲಿ 2 ಬೆಳ್ಳುಳ್ಳಿಗಡ್ಡೆಯನ್ನು ಬಿಡಿಸ್ಕೊಂಡಿದ್ದೀನಿ. ಹಾಗೆ ಶುಂಠಿಯನ್ನು ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಹುಣಸೆಹಣ್ಣು, ಒಂದು ಸಣ್ಣ ಸೈಜ್ ಹುಣಸೆಹಣ್ಣು ಅಂದರೆ ಸಣ್ಣ ಉಂಡೆ ಅಂತಲೇ ಹೇಳ್ಬೋದು, ಅದನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 10 ರಿಂದ 12 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಹಾಗೆ ನಾನು ಅದನ್ನು ಹಸಿಯಾಗಿಯೇ ನಾನಿಲ್ಲಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಇದನ್ನು ಫ್ರೈ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಫ್ರೈ ಕೂಡ ಮಾಡಿದ್ದೀನಿ. ಅಂದರೆ ಫ್ರೈ ಮಾಡೋ ಟೈಮ್ ಕೂಡ ನಮಗೆ ಸೇವ್ ಆಗುತ್ತಲ್ಲ, ಆ ಕಾರಣಕ್ಕೆ ನಾನಿಲ್ಲಿ ಮತ್ತು ಕಾಯಿ ತುರಿ, ಕೊಬ್ಬರಿ ತುರಿ ಒಂದು 2 ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಇದನ್ನು ಕೂಡ ಈಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಅದೇ ಮಸಾಲೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಯಾವುದೇ ಸಾಮಗ್ರಿಯನ್ನು ನಾನಿಲ್ಲಿ ಫ್ರೈ ಮಾಡಿಲ್ಲ. ಹಾಗೆ ಇದನ್ನು ನಮ್ಮ ಕಡೆಯೆಲ್ಲ ಬಳುಚು ಅಂತ ಕರೀತಾರೆ, ಕೆಲವರು ಚಿಪ್ಪಿಕಲ್ ಅಂತ ಹೇಳ್ತಾರೆ, ಗೊತ್ತಿರ್ಬೋದು. ಇದು ನೋಡಿದ ತಕ್ಷಣ ಕೆಲವರಿಗೆ ಗೊತ್ತಾಗುತ್ತೆ. ಹಾಗೆ ಇದನ್ನು ನಾನು ವಾಶ್ ಮಾಡಿ ಇಟ್ಕೊಂಡು ಇನ್ನೊಂದು ಸರಿ ನೀರು ಹಾಕಿರ್ತಾ ಇದ್ದೀನಿ. ಯಾಕೆಂದರೆ ತುಂಬ ಅದರಲ್ಲಿ ರೇತಿ ಅಂದರೆ ಮರಳೆಲ್ಲ ಇರುತ್ತಲ್ಲ, ಆ ಕಾರಣಕ್ಕೆ ನೀರಲ್ಲಿ ಹಾಕಿ ಒಂದು ಅರ್ಧ ತಾಸು ಇದ್ದರೆ ಅದು ರೇತಿ ಬಿಡತ್ತೆ ಹೇಳಿ. ನೋಡಿ, ತುಂಬ ವೇಸ್ಟೆಲ್ಲ ಇತ್ತು, ಈ ಥರದಲ್ಲಿ ತೆಕ್ಕೊಂಡಿದ್ದೀನಿ ನಾನು. 2-3 ವಾಶ್ ಮಾಡಿಕೊಂಡೇ ನೀರು ಹಾಕಿ ಒಂದು ಅರ್ಧ ಗಂಟೆ ಇದೇ ರೀತಿ ಬಿಟ್ಟರೆ ಸ್ವಲ್ಪ ನೀರಲ್ಲಿ ಆ ಮರಳೆಲ್ಲ ಬಿಡತ್ತೆ ಹೇಳಿ, ಆ ಕಾರಣಕ್ಕೆ. ಮತ್ತು ಇದರಲ್ಲಿ ಕೆಲವೊಂದು ಓಪನ್ ಆಗಿರುತ್ತಲ್ಲ, ಅದನ್ನು ಯೂಸ್ ಮಾಡಬಾರ್ದು, ಯಾಕಂದರೆ ಅದು ಹಾಳಾಗಿದೆ ಅಂತ ಅರ್ಥ. ಯಾವುದು ಮುಚ್ಕೊಂಡಿರುತ್ತಲ್ಲ, ಚಿಪ್ಪಿ ಓಪನ್ ಆಗದೆ ಮುಚ್ಚಿ ಇರುತ್ತಲ್ಲ, ಅದು ತುಂಬ ಒಳ್ಳೆಯದು ಅಂತ ಹೇಳಿ ಅಷ್ಟೇ. ಹಾಗೆ ನಾನು ಇದನ್ನು ನೀರಿಗೆ ಹಾಕಿ ನೆನೆ ಹಾಕಿ ಬಿಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅಂದರೆ ಯೂಸ್ ಮಾಡಿರುವಂಥದ್ದೇ ಕೊಬ್ಬರಿ ಎಣ್ಣೆ, ಇದು ಕರೆದಿರುವಂಥ ಕೊಬ್ಬರಿ ಎಣ್ಣೆ. ಆ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಬ್ಲ್ಯಾಕಾಗಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಕಾರಣಕ್ಕೆ ನಾನು ನಿಮಗೆ ಇದು ಹೇಳ್ತಾ ಇರೋದು. ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಅನಿಸಿದರೆ, ಖಾರ ಇನ್ನೂ ಬೇಕು ಅಂತ ಅನಿಸಿದರೆ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಖಾರ ಹದವಾಗಿ ಹಾಕಿದ್ದೀನಿ, ಆ ಕಾರಣಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಹಾಗೆ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಸಾಕಾಗುತ್ತೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಇದು ಫ್ರೈ ಆಗ್ತಾಯಿದೆ. ಇದು ಈಗ ಇಷ್ಟು ಫ್ರೈ ಆದರೆ ಸಾಕಿದು. ನಾನೀಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಪ್ಪಿಕಲ್ ಅಂದರೆ ಬಳುಚನ್ನು ತಗೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನು ನೀರಲ್ಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ನೀರು ತೆಕ್ಕೊಂಡಿಲ್ಲ. ಈಗ ನಿಧಾನವಾಗಿ ನೀರನ್ನು ಸೋಸ್ಕೊಂಡು ನಾನಿಲ್ಲಿ ಸ್ವಲ್ಪವೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ನಿಧಾನವಾಗಿ ನೀರನ್ನು ಸೋಸ್ಕೊಂಡು ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ, ಸಕ್ಕತ್ತಾಗಿರುತ್ತೆ. ಯಾಕಂದರೆ ಅದರ ಕಂಪಿದೆಯಲ್ಲ ಬಳುಚಿಂದು, ಅಷ್ಟು ಚೆನ್ನಾಗಿ ಕೊಡುತ್ತೆ ಹೇಳಿ. ಕೆಲವೊಬ್ರು ಇದ್ರದ್ದು ಚಿಪ್ಪೆ ಅಂದರೆ ಚಿಪ್ಪೆಯನ್ನು ತೆಗೆದು ಖಾಲಿ ಒಳಗಡೆ ಇರುವಂಥ ಅಡುಗೆ ಅಂತ ಕರಿತೀವಿ ನಾವು, ಅಂದರೆ ಮಾಂಸ ಇರುತ್ತಲ್ಲ, ಸಣ್ಣ ಅಡುಗೆ ಅಂತ ಕರಿತೀವಿ. ಅದನ್ನು ತೆಗೆದು ಸಪ್ರೇಟಾಗಿ ಸಾಂಬಾರು ಮಾಡ್ತಾರೆ. ನಾನಿಲ್ಲಿ ಚಿಪ್ಪೆಗೂಡನೇ ಸಾಂಬಾರು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಇದು ಒಂದು 10 ನಿಮಿಷ ಆಗಿದೆ. ಈಗ ನಾನು ಮುಚ್ಚಿಟ್ಟಿದ್ದೀನಿ ನೋಡಿ. 10 ನಿಮಿಷ ಅಂತ ಅಂದರೆ ಬಾಯಲ್ಲಿ ಬರೀ 10 ನಿಮಿಷ ಅಂತಲೇ ಬರುತ್ತೆ. ಒಂದು 2-3 ನಿಮಿಷಕ್ಕೆ ಇದು ಈ ರೀತಿ ಓಪನ್ ಆಗಿಬಿಡುತ್ತೆ. ಜಸ್ಟ್ ಮಿಕ್ಸ್ ಮಾಡಿ ಒಂದು ಸರಿ ಒಂದು ಹಬೆ ಇಟ್ಟರೆ ಸಾಕಾಗುತ್ತೆ. ಒಂದು ಸೆಕೆ ಬರುತ್ತಲ್ಲ, ಅದಕ್ಕೆ ಇದು ಎಲ್ಲವೂ ಓಪನ್ ಆಗಿಬಿಡುತ್ತೆ ನೋಡಿ. ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕಲಿಕ್ಕೆ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ. ಹಾಗೆ ನಾನಿಲ್ಲಿ ರುಬ್ಕೊಂಡಿರುವಂಥ ಮಸಾಲೆ ನೋಡ್ತಾ ಇರ್ಬೋದು ನೀವಿಲ್ಲಿ. ನೋಡಿ, ಇಷ್ಟು ನುಣ್ಣಗಿದೆ. ಸಾಂಬಾರಿಗೆ ಹಾಕುವಾಗ ಇಷ್ಟು ನುಣ್ಣಗೆ ಬಂದರೆ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಗ್ರೈಂಡರಲ್ಲಿ
ಮಸಾಲನ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಹೇಳಿ. ನೋಡಿ ಮಸಾಲನೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನಾವಿಲ್ಲಿ ನೀರು ಹಾಕ್ಕೊಂಡು ಕರ್ಕೊಂಡ್ರೆ ಆಯಿತು. ಹಾಗೆ ಉಪ್ಪನ್ನು ಈಗ ಒಂದ್ಸರಿ ನೋಡಬೇಕಾಗತ್ತೆ, ಯಾಕಂದರೆ ನಾನು ಚಿಪ್ಪಿಕಲ್ಲನ್ನು ಬೇಯಿಸುವಾಗ ಸ್ವಲ್ಪ ನೀರನ್ನು ಹಾಕಿದೆ, ಉಪ್ಪನ್ನು ಹಾಕಿದೆ ಆ ಕಾರಣಕ್ಕೆ. ಮತ್ತು ಇದನ್ನು ಬೇಯಿಸುವಾಗ ನೀರನ್ನು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು, ಅದೇ ನೀರು ಬಿಡುತ್ತೆ, ಆ ಕಾರಣಕ್ಕೆ ಹೇಳ್ತಾ ಇರೋದು. ಹಾಗೆ ಇದು ಕೊದಿತಾ ಇದೆ, ನೀವು ನೋಡ್ತಾ ಇರ್ಬೋದು ನೋಡಿ, ತುಂಬ ಚೆನ್ನಾಗಿ ಕೊದ್ದಿದೆ ಈಗ. ಹಾಗೆ ಈ ವರ್ಷದ್ದು ಇದು ನಂದು ಕೊನೆಯ ವಿಡಿಯೋ ಆಗಿರುತ್ತೆ. ತುಂಬ ಬೇಸರ ಆಗ್ತಾಯಿದೆ, ಈ ವರ್ಷ ಇಷ್ಟು ಬೇಗ ಕಳೆದೋಗ್ಬಿಡ್ತು ಅಂತ ಹೇಳಿ. ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಈ ವರ್ಷದ ನಂದಿದು ಕೊನೆಯ ವಿಡಿಯೋ. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೀರಿದರೆ ಆಯಿತು, ಫ್ಲೇವರ್ ಕೂಡ ಚೆನ್ನಾಗಿ ಕೊಡುತ್ತೆ. ಹಾಗೆ ನಂದು ಈ ವರ್ಷದ ಕೊನೆಯ ವಿಡಿಯೋ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಾನು ಇಷ್ಟೇ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಲೈಕನ್ನು ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ನಿಮಗೇನಾದರೂ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.